ಎಲ್ಲ ಭಾರತೀಯ ಕ್ರಿಕೆಟ್ ಪ್ರಿಯರು ಹಾಗೂ ಎಲ್ಲ ಭಾರತೀಯರು ಕೂಡ ಸಂತಸ ಮತ್ತು ಸಂಭ್ರಮ ಪಡುವಂಥ ವಿಚಾರ, ಸಂಭ್ರಮ ಪಡುವಂತಹ ಒಂದು ಕ್ಷಣಗಳು ಯಾಕಾಗಿರಬಾರ್ದು ಹೇಳಿ. ಫುಲ್ ಖುಷಿಯಾಗಿ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಫುಲ್ ಜೋಶ್ ಬಂದುಬಿಟ್ಟಿದೆ. ಯಾಕೆ ಬರಬಾರ್ದು? ಬರಲೇಬೇಕು. ಮೂರು ದಾಖಲೆಗಳಾಗಿರೋದು ಇವತ್ತು. ಏನು ಅಂತಂದರೆ, ಆತಿಥ್ಯ ವಹಿಸ್ತಾ ಇರುವಂಥ ಯಾವುದೇ ದೇಶ ಇಲ್ಲಿವರೆಗೂ ಇವತ್ತಿನವರೆಗೂ T20 ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ನ ಗೆದ್ದಿರಲಿಲ್ಲ. ಈ ಸಲ ಭಾರತ ಹಾಗೂ ಶ್ರೀಲಂಕಾ ಜಂಟಿ ಆತಿಥ್ಯ ಅಥವಾ ಕೋ-ಹೋಸ್ಟೆಡ್ ನೇಷನ್ಸ್ ಇಬ್ಬರೂ ಮಾಡಿದ್ದು. ಭಾರತ, ಇಂಡಿಯಾ ಮತ್ತು ಶ್ರೀಲಂಕಾ. ಇಂಡಿಯಾ ಈ ಸಲ ಗೆದ್ದು ಚಾಂಪಿಯನ್ಸ್ ಆಗಿದ್ದಾರೆ. ಅದು ಮೊದಲನೇ ದಾಖಲೆ. ಎರಡನೇ ದಾಖಲೆ ಏನು ಅಂತಂದರೆ, ಯಾವುದೇ ದೇಶ ಕಾನ್ಸಿಕ್ಯೂಟಿವ್ ಆಗಿ ಗೆದ್ದಿದ್ದು ನಿದರ್ಶನಗಳಿರಲಿಲ್ಲ. ನಾವು ಎಕ್ಸಿಸ್ಟಿಂಗ್ ಅಥವಾ ನಾವು ರೇನಿಂಗ್ ಚಾಂಪಿಯನ್ಸ್ ಇದ್ವಿ. ನಾವು ಡಿಫೆಂಡಿಂಗ್ ಅಂತ ಏನು ಹೇಳಬಾರ್ದು, ಏನು ಡಿಫೆಂಡ್ ಮಾಡೋಂಥದ್ದು ಏನಲ್ಲ. ಅಲ್ಲಿ ನಾವು ಚಾಂಪಿಯನ್ಸ್ ಆಗಿದ್ವಿ. ಈಗ ಅದೇ ಚಾಂಪಿಯನ್ಶಿಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅದು ಎರಡನೇ ದಾಖಲೆ. ಯಾವ ದೇಶನೂ ಮುಂಚೆ ಮಾಡಿಲ್ಲ. ಯಾವಾಗಲೂ 2 ಸಲ ಗೆದ್ದಂಥದ್ದು ನಿದರ್ಶನಗಳಿದ್ದಾವೆ. ಬಟ್ ಅವರು ಬ್ರೇಕ್ ಆಗಿರುತ್ತೆ ಮಧ್ಯ, ಯಾವುದಾದ್ರು ಒಂದು ವರ್ಷದಲ್ಲಿ ಗೆದ್ದಿರಲ್ಲ. ಮೂರನೇ ದಾಖಲೆ, ಯಾವುದೇ ದೇಶ 3 ಸಲ T20 ವರ್ಲ್ಡ್ ಕಪ್ ಗೆದ್ದಿಲ್ಲ. ಇವತ್ತು 3ನೇ ಬಾರಿ. ಮೊದಲನೇದು ಧೋನಿ, ಮರೆಯೋ ಹಾಗೆ ಇಲ್ಲ, ನಮಗೆಲ್ರಿಗೂ ಗೊತ್ತು. ಎರಡನೇದು ರೋಹಿತ್ ಶರ್ಮಾ ಅವರು. ಇವತ್ತು ಅದೇ ಸಾಲಿಗೆ ಸೇರ್ತಾ ಇರೋದು ಸೂರ್ಯಕುಮಾರ್ ಯಾದವ್. ಎಂಥ ಅದೃಷ್ಟ! ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಎಂಥ ಒಂದು ಖುಷಿಯ ದಿನ ಇವತ್ತು. ಮಾತಾಡಲಿಕ್ಕೆ ಖುಷಿಯಾಗುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ. ಎಲ್ಲ ನಮ್ಮ ಸುತ್ತಮುತ್ತಲಿರುವ ಸುಂದರ ಹಾಗೂ ಗೌರವಪೂರ್ಣ ಮಹಿಳೆಯರಿಗೆ ಧನ್ಯವಾದಗಳು, ಹಾಗೂ ಅವರಿಗೆ ಈ ವಿಶ್ವಕಪ್ನ ಸಮರ್ಪಣೆ ಅಂತ ಅಂದ್ಕೊಂಬಿಡೋಣ. ಯಾಕೆಂದರೆ ವುಮೆನ್ಸ್ ವರ್ಲ್ಡ್ ಕಪ್ ಕೂಡ ಇವಾಗ ಸೂಪರಾಗಿ ನಡೀತೆ. ವುಮೆನ್ಸ್ ಕ್ರಿಕೆಟ್ ಕೂಡ ಇಂಡಿಯಾನಲ್ಲಿ ಸಖತ್ತಾಗಿ ನಡೀತಾ ಇದೆ. ಅದೇ ರೀತಿ T20 ಮೆನ್ಸ್ ವರ್ಲ್ಡ್ ಕಪ್ ಅವರು ಇವತ್ತು ನಮ್ಮ ಮಹಿಳೆಯರಿಗೆ ಅದನ್ನು ಒಂದು ಡೆಡಿಕೇಶನ್ ಅಂತ ಮಾಡಬೇಕು. ಹೇಗೆ ಮಾಡ್ತಾರೋ ಏನು ಅಂತ ನೋಡೋಣ. ಬಟ್ ಎಲ್ಲದಕ್ಕಿಂತ ಮುಂಚೆ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಏನು ಮಾತಾಡೋದು? ಹೋದ ವಾರ ಅಥವಾ ಲಾಸ್ಟ್ ವೀಕೆಂಡ್ನಲ್ಲಿ ಮಾತಾಡಿದಾಗೆ ಮುಂದಿನ ಭಾನುವಾರ ಇಷ್ಟೊತ್ತಿಗೆ ಫೈನಲ್ಸ್ ಮುಗಿದಿರುತ್ತೆ. ಏನಾಗಿರುತ್ತೋ ಏನೋ ಅಂತ ನೋಡಿದ್ರೆ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ತಾ ಇರೋದು ಎಂಥ ಒಂದು ತುಂಬ ಖುಷಿಯಾದ ವಿಚಾರ ಹೇಳಿ. ಹೋದ ವಾರ ಹಾಗೆ ಮಾತಾಡಿದ್ವಿ, ಇವತ್ತು ಚಾಂಪಿಯನ್ಸ್ ಆಗಿದ್ದಾರೆ. ಎಂಥ ಒಂದು ಖುಷಿಯ ವಿಚಾರ. ಇವತ್ತಿನ ಮ್ಯಾಚಲ್ಲಿ 1-2-3 ಹೆಸರುಗಳ ಬಗ್ಗೆ ಫಸ್ಟ್ ಹೇಳ್ಬಿಡೋಣ. ಏನು ಅಂದರೆ, ಮೊದಲು ಬ್ಯಾಟಿಂಗಿಂದನೇ ಶುರು ಮಾಡೋಣ. ಸಂಜು ಸ್ಯಾಮ್ಸನ್ ಮತ್ತು ಮರೆಯೋ ಹಾಗೆ ಇಲ್ಲ ಅಭಿಷೇಕ್ ಶರ್ಮಾ. ಎಷ್ಟು ದಿನದಿಂದ ಕಾಯ್ತಾ ಇದ್ದಿದ್ದು. ಬಿಗ್ ಪ್ಲೇಯರ್ಸು, T20 ನಂಬರ್ 1 ಬ್ಯಾಟರ್ ಅನ್ನೋ ಒಂದು ಹೆಸರುವಾಸಿಯಾಗಿ ಪಾಪ ಫಾರ್ಮಲ್ಲಿ ಇಲ್ದಂಗೆ ಎಲ್ಲರೂ ಕೆಂಗಣ್ಣಿಗೆ ಗುರಿಯಾದಂಥ ಮನುಷ್ಯ ಇವತ್ತು ಆಡ್ತಾರೆ ಅಂತ ಒಂದು ನಂಬಿಕೆ ಕೂಡ ಇತ್ತು. ಆ ನಂಬಿಕೆನ ಹುಸಿ ಮಾಡಲಿಲ್ಲ. ಎಂಥ ಒಂದು ಗೇಮ್ ಇವತ್ತು ಆಡಿದ್ದು. ಒಳ್ಳೆ 50. ಅದ್ರ ಬಗ್ಗೆನೂ ಕೂಡ ಆಮೇಲೆ ಮಾತಾಡೋಣ. ಅಭಿಷೇಕ್ ಶರ್ಮಾ ಕಳೆದ ಮೇಲೆ ಇಶಾನ್ ಕಿಶನ್ ಬಂದು ಅವ್ರು ಆಡಿದ್ದು 50 ಹೊಡೆದಿದ್ದು. ಸೂಪರ್ ಇನ್ನಿಂಗ್ಸ್ ಅವ್ರದ್ದು. ಇದಾದ ನಂತರ ಎಲ್ಲರಲ್ಲೂ ತಳಮಳ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದ್ರೂ ಹೇಗೆ ಸ್ಟಾರ್ಟ್ ಆಯಿತು, ಅದು ಏನು ಅನ್ನೋದೆಲ್ಲ ಡೀಟೇಲಾಗಿ ಮಾತಾಡೋಣ. ಬಟ್ ಇನ್ನೊಂದು ಹೆಸರು ಜ್ಞಾಪಕ ಇಟ್ಕೊಳ್ಳಬೇಕು, ಶಿವಮ್ ದುಬೆ. ಆ ಮನುಷ್ಯ ಆಡಿದ ರೀತಿ, ಆ ಮನುಷ್ಯ ಕರ್ಕೊಂಡು ಹೋಗಿದ್ದು, ಮುಟ್ಟಿಸಿದ ಒಂದು ಸ್ಕೋರ್ 255 ಎಲ್ಲಿವರೆಗೂ ತಲುಪಿಸಿದ್ರಲ್ಲಿ ಶಿವಮ್ ದುಬೆಯ ಒಂದು ಕೊಡುಗೆ ಅಪಾರವಾಗಿದೆ. ಇಡೀ ಸೀರೀಸಲ್ಲಿ ಕೂಡ ಆ ಮನುಷ್ಯ ಅವ್ರ ರೋಲ್ನ ಹೇಗೆ ನಿಭಾಯಿಸಿದ್ರು, ಸೂಪರಾಗಿತ್ತು. ಅದಾದಮೇಲೆ ಬೌಲಿಂಗ್ ರೀ, ಏನು ಈ ಥರ ಇನ್ನಿಂಗ್ಸ್ಗಳಲ್ಲಿ ಎಲ್ಲರೂ ರನ್ನುಗಳು, ಬ್ಯಾಟ್ಸ್ಮನ್ಗಳ ಒಂದು ಪ್ಯಾರಡೈಸ್ ಅನ್ನೋ ಥರ ಒಂದು ಪರಿಸ್ಥಿತಿಲಿ ಎಲ್ಲ ಹಾಕಿದ್ರೂ ಹೊಡಿತಾಯಿದ್ರು. ಅಂಥದ್ರಲ್ಲಿ ಬೌಲಿಂಗ್ ಮಾಡೋದು ಭಾರಿ ಚಾಲೆಂಜಿಂಗ್. ಅದರಲ್ಲಿ ಇವತ್ತು ಹೆಸರು ನಾವು ಜ್ಞಾಪಕ ಇಟ್ಕೊಳ್ಳಬೇಕು. ನನ್ನ ಲೆಕ್ಕದಲ್ಲಿ ಅವರಿಗೆ ಪಂದ್ಯದ ಪುರುಷೋತ್ತಮ ಅಥವಾ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಡಬೇಕಾಗಿರೋದು ಅಕ್ಷರ್ ಪಟೇಲ್. ಯಾರು ಕೊಡ್ತಾರೋ ಗೊತ್ತಿಲ್ಲ, ಇವರು ಯೂಶಲಿ ಬ್ಯಾಟ್ಸ್ಮನ್ಸ್ಗೆ ಕೊಡೋದು. ಏನು ಮಾಡ್ತಾರೋ ನೋಡೋಣ. ಅಕ್ಷರ್ ಪಟೇಲ್ ಇವತ್ತು ಆಡಿದ್ದು, ಫಸ್ಟ್ ಬ್ರೇಕ್ ಥ್ರೂ ತಂದುಕೊಟ್ಟಿದ್ದು, ವಿಕೆಟ್ಸ್ ತೆಗೆದಿದ್ದ ರೀತಿ ಆ್ಯಂಡ್ 50ಲೆಲ್ಲ ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ ಬರಿದೇ ಇರೋ ಹಾಗೆ ನೋಡ್ಕೊಂಡಿದ್ದು ಅಕ್ಷರ್ ಪಟೇಲು. ಆ್ಯಂಡ್ ಫೀಲ್ಡಿಂಗು, ಆ ಮನುಷ್ಯಂದು ಕ್ರಿಕೆಟೇ ಬೇರೆ ಥರ ಆಡ್ತಾರೆ. ಆಮೇಲೆ ಜಸ್ಪ್ರೀತ್ ಬುಮ್ರಾ, ಇವ್ರ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ. ಇವತ್ತೂ ಫಸ್ಟ್ ಬಾಲು ಯಪ್ಪ ಹೆಂಗಿತ್ತು. ಸೊ ಈ ಹೆಸರುಗಳು ಹೇಳಿದ ತಕ್ಷಣ ಮ್ಯಾಚ್ ಹೇಗಾಯಿತು ಅನ್ನೋದು ಒಂದು ಕ್ವಿಕ್ಕಾಗಿ ಮಾತಾಡ್ಕೊಂಡು ಬಂದ್ಬಿಡೋಣ. ಏನೇನಾಯಿತು ಮ್ಯಾಚು? ಫಸ್ಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಟಾಸು ಮತ್ತು ಸೋಲೋದೇ ಒಳ್ಳೇದು ಅನ್ನೋ ಥರ. ಯಾಕಂದರೆ ನಾವು ಬ್ಯಾಟಿಂಗ್ ತೊಗೋಬೇಕು ಅಂತಲೇ ಇದ್ವಿ. ಅವರು ಬ್ಯಾಟಿಂಗೇ ಕೊಟ್ಟರು. ಯಾಕಂದರೆ ಯಾರ್ದು ಇನ್ನೇನು ಕೆಂಗಣ್ಣಿಗೆ ಗುರಿಯಾಗುವಂಥದ್ದು ಏನೂ ಇಲ್ಲ. ಯಾಕಂದರೆ ನೀವು ಹಂಗೆ ಮಾಡಬೇಕಾಯ್ತು, ಹಿಂಗೆ ಮಾಡಬೇಕಂದ್ರೆ ಏನಿಲ್ಲ. ಯಾಕಂದ್ರೆ ಸೋತ್ವಪ್ಪ, ಅವ್ರು ಕೊಟ್ಟಿದ್ದು ಚೆನ್ನಾಗಿ ಆಡಿದ್ವಿ. ಹಂಗಾಗೋಯ್ತು. ಸೂರ್ಯಕುಮಾರ್ದು ಚೆನ್ನಾಗಿ ಆಡಿದ್ರು. ಫಸ್ಟು ಬ್ಯಾಟಿಂಗ್ ಬರ್ತಿದ್ದಂಗೆ ಸಂಜು ಸ್ಯಾಮ್ಸನ್ನು, ಅಭಿಷೇಕ್ ಶರ್ಮಾ ಇವತ್ತು ಆಡ್ತಾರೆ ಅಂತ ಎಲ್ರಿಗೂ ನಂಬಿಕೆ ಇತ್ತು.
ಸೂಪರಾಗಿ ಆಡಿದ್ದು ಆ ಮನುಷ್ಯ. ಆದ್ರೂ ಒಂದು ಸಲ ನೋಡಿದ್ರೆ ಡೀಪ್ ಸ್ಕ್ವೇರ್ ಲೆಗಲ್ಲಿ ರಪ್ ಅಂತ ಎಳೆದು ಹೊಡೆದಿದ್ದ ಆ ಬಾಲು ಆಲ್ಮೋಸ್ಟ್ ಗ್ಲೆನ್ ಫಿಲಿಪ್ಸ್ಗೆ ಕ್ಯಾರಿ ಆಗೋಗ್ಬಿಟ್ಟಿತ್ತು. ಒಳ್ಳೆ ಫೀಲ್ಡರ್ನೇ ಇಟ್ಟಿದ್ರು ಅಲ್ಲಿ. ಗುರಿ ಇಟ್ಬಿಟ್ಟು ಮತ್ತೆ ಆ ಬೌಂಡ್ರಿ ಲೈನಲ್ಲಿ ಇರೋರಿಗೆ ಹೊಡೆಯೋಕ್ಕೆ ಟ್ರೈ ಮಾಡಿದ್ರು. ಸುಮ್ಮನೆ ಇವೆಲ್ಲ ಹುಳುಕುಗಳು ಕಂಡಿಡ್ತಾ ಇದ್ದೀವಿ ಅಂತಲ್ಲ, ಬಟ್ ಆ ಮನುಷ್ಯ ಇನ್ನೂ ಅದನ್ನು ಟ್ರೈ ಮಾಡ್ತಾರೆ. ಅಲ್ಲಿ ಒಂಥರ ಅದು ಸೇಫ್ ಆಯಿತು ಆ ಬಾಲು. ಅದಾದಮೇಲೆ ಹೊಡೆದಿದ್ದು ಅಭಿಷೇಕ್ ಶರ್ಮಾ ಇವತ್ತು ಸೂಪರ್ ಒಳ್ಳೆ ಇನ್ನಿಂಗ್ಸು. ಕಾನ್ಫಿಡೆನ್ಸ್ ಕೂಡ ಅವ್ರಿಗೂ ಕೂಡ IPLಗೆ ಹೋಗೋಕ್ಕೆ ಮುಂಚೆ ಆಗಲಿ ಇನ್ನು ನೆಕ್ಸ್ಟ್ ಆಡೋ ಗೇಮ್ಸ್ಗೂ ಬಂದೇ ಬರುತ್ತೆ. ಸೂರ್ಯಕುಮಾರ್ ಅಲ್ಲಿಂದ ಅಪ್ರಿಷಿಯೇಟ್ ಮಾಡ್ತಾ ಇದ್ದಿದ್ದು, ಈ ಮನುಷ್ಯ ಅಕ್ನಾಲೇಜ್ ಮಾಡಿದ್ದು, ಇದೆಲ್ಲ ನಾವು ನೋಡಿದ್ವಿ. ಇದಾದ ನಂತರ ಅಭಿಷೇಕ್ ಶರ್ಮಾ ಔಟ್ ಆದರು. ಸರಿ, ಔಟ್ ಆದ ತಕ್ಷಣವೇ ಆಗಲೇ ಒಳ್ಳೆ ಸ್ಟಾರ್ಟ್ ಬಂದಿತ್ತು. ಏನು ಎಲ್ಲ ನಾಗಾಲೋಟದಲ್ಲಿ ಓಡ್ತಾಯಿತ್ತು ರನ್ಗಳು. ಅದಾದ ತಕ್ಷಣ ಬಂದಿದ್ದು ಇಶಾನ್ ಕಿಶನ್ ಬಂದಮೇಲೆ ಆ ಮನುಷ್ಯನೂ ಅಷ್ಟೇ ಎಲ್ಲೂ ಮೊಮೆಂಟಮ್ನ ಕಳ್ಕೊಳಕ್ಕೆ ಬಿಡಲೇ ಇಲ್ಲ, ಸರ್ರಾಗಿ ಹೊಡೆದಾಕಿದ್ದು. ಸ್ಯಾಮ್ಸನ್ ಮಾತ್ರ ಆ ಕಡೆ ಒಂಥರ ಆ್ಯಂಕರ್ ನಿಂತ್ಬಿಟ್ಟಿದ್ರು, ಅಲ್ಲಾಡ್ತಾ ಇರಲಿಲ್ಲ. 3ನೇ ಕಾನ್ಸಿಕ್ಯೂಟಿವ್ 50. ಎಂಥ ಒಂದು ಗೋಲ್ಡ್ ಅಡಿಷನ್ ಆಗೋಯ್ತು. ಇಶಾನ್ ಕಿಶನ್ಗೆ ಬ್ಯಾಕಪ್ಪು ಅಂತ ಹಂಗೆಲ್ಲ ತೊಗೊಂಬಂದರು. ಸ್ಯಾಮ್ಸನ್ಗೆ ಬ್ಯಾಕಪ್, ಇಶಾನ್ ಕಿಶನ್ನು ಏನೇನೋ ಮಾಡಿದ್ರು. ಕೊನೆಗೆ ಇಬ್ಬರೂ ಒಳ್ಳೆ ರಿದಮಲ್ಲಿ ಒಳ್ಳೆ ಜುಗಲ್ಬಂದಿಲ್ಲಿ ಆಡ್ದಂಗೆ ಆಗೋಯ್ತು. 2 ಕೀಪರ್ನು ಆಡಿಸ್ಕೊಂಡು ನಾವು. ಸ್ಯಾಮ್ಸನ್ ಮಾತ್ರ ಇವತ್ತು ಒಳ್ಳೆ ಇನ್ನಿಂಗ್ಸು. ಎಂಥರ 89 ಅವ್ರ ಫೇವ್ರೇಟ್ ಸ್ಕೋರ್ ಏನೋ ಗೊತ್ತಿಲ್ಲ. ಅಲ್ಲಿ ಬಂದಮೇಲೆ ಔಟ್ ಬೇರೆ ಆದರು. ಅವ್ರು ಔಟ್ ಆಗ್ತಿದ್ದಂಗೆ ಅದೊಂಥರ ಒಂದು ಸಡನ್ನಾಗಿ ಹಿಂದೆ ಮುಂದೆ ಆಗೋಯ್ತು. ಒಂದೇ ಓವರಲ್ಲಿ 3 ವಿಕೆಟು. ಜಿಮ್ಮಿ ನಿಶಾಮ್ ಆ ಮನುಷ್ಯ ಏನು ಅಂಥ ಖತರ್ನಾಕ್ ಬೌಲರ್ ಅಲ್ಲ, ಅಂದ್ರೂ ಆ ಮನುಷ್ಯಂಗೂ 3 ವಿಕೆಟ್ ಕೊಟ್ಬಿಟ್ರು. ಅವಾಗ ಎಲ್ಲರೂ ಫುಲ್ಲು ಶುರು ಮಾಡ್ಕೊಂಡ್ರಪ್ಪ ಎಲ್ಲ ಸುತ್ತಮುತ್ತ. ನಮ್ಮಲ್ಲಿ ಹೆಂಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಅಂತಂದರೆ ಆಗಲೇ 200 ಹತ್ರ ಎಲ್ಲ ಹೋಗಿತ್ತು. ಅಂದ್ರೂ ಸ್ಕೋರ್ ಇವತ್ತು ಎಲ್ಲರೂ ನೋಡ್ತಾ ಇದ್ದಿದ್ದು, ಇವ್ರು ಹೊಡಿತಾ ಇದ್ದಿದ್ದು ರೇಂಜ್ಗೆ ಎಲ್ಲರೂ ಮಾತಾಡ್ತಾ ಇದ್ದೀವಿ 270 280 ಅನ್ನೋ ರೇಂಜ್ಗೆ. ಆಗಲ್ಲ. ಅವರು ಇಂಟರ್ನ್ಯಾಷನಲ್ ಟೀಮು ನ್ಯೂಜಿಲೆಂಡ್, ಅವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ಅವರು ಸ್ವಲ್ಪ ಎಫರ್ಟ್ ಹಾಕ್ತಾರೆ. ನಮ್ಮವರು ಸ್ವಲ್ಪ ಪ್ಯಾನಿಕ್ ಬಟನ್ಸು ಅಥವಾ ಒಂದು ಆ್ಯಂಕ್ಷಿಯಸ್ ಮೊಮೆಂಟ್ಸು ಎಲ್ಲನೂ ಎನ್ಕೌಂಟರ್ ಆಗುತ್ತೆ. ಇಟ್ಸ್ ಎ ಗೇಮ್, ಅದನ್ನು ಯೋಚನೆ ಮಾಡಬೇಕು. 230 240 ಮೇಲೆ ಹೋಗುತ್ತೆ ಅಂತ ಗ್ಯಾರಂಟಿ ಅಂತೂ ಡೆಫಿನೆಟ್ಲಿ ಇತ್ತು. ನಾನು ಹೇಳ್ತಾನೆ ಇದೆ ಎಷ್ಟೊಂದು ಜನಕ್ಕೆ. ಅಂದ್ರೂ ಎಲ್ಲರೂ ಟೆನ್ಷನ್, ಎಲ್ರಿಗೂ ಅಭ್ಯಾಸ ಹೆಂಗಾಗ್ಬಿಟ್ಟಿದೆ ನೋಡಿ. ಇವಾಗ 250 ಆಗಿಬಿಟ್ಟಿತ್ತಲ್ಲ ಲಾಸ್ಟ್ ಗೇಮು ಸೆಮಿಫೈನಲ್ಸು. 250 ಬಂದ್ರೂ ಅದು ಅವ್ರು ಹೊಡೆದಿದ್ದ ರೀತಿ, ಹತ್ರಕ್ಕೆ ಬಂದಿದ್ದ ರೀತಿ ನೋಡಿಕೊಂಡು ಅದು ಸಾಲಲ್ಲ ಅನ್ನೋ ಥರ. ಯಾಕೆ ಅಷ್ಟೊಂದು ಟೆನ್ಷನ್ ಹಾಕೋಬೇಕು ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ. ಯಾಕಂದರೆ ಆ ಗ್ರೌಂಡಲ್ಲಿ ಅಹಮದಾಬಾದಲ್ಲಿ ಆವ್ರೇಜ್ ಸ್ಕೋರ್ಸೇ 190 180 200 ಮ್ಯಾಕ್ಸಿಮಮ್ ಹಂಗೆ ಫಸ್ಟ್ ಇನ್ನಿಂಗ್ಸ್ ಇದ್ದಿದ್ದು. ಗೆಲ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅಂತೂ ಇತ್ತು. ಫೈನಲ್ಸ್ ಅಂತ ಒಂದು ತುಂಬ ದೊಡ್ಡ ವೇದಿಕೆ, ವರ್ಲ್ಡ್ ಕಪ್ ಕೂಡ. ಅದರಲ್ಲೂ ಹೋಮ್ ಗ್ರೌಂಡಲ್ಲಿ ಆಡ್ಬೇಕಾದ್ರೆ ಅಹಮದಾಬಾದ್ ಇವತ್ತು ಹೆಂಗೆ ತುಂಬಿದ್ದಿದ್ದು, ಒಂದು ಸೀಟ್ ಖಾಲಿ ಇರಲಿಲ್ಲ ಅನಿಸುತ್ತೆ. ಅಷ್ಟು ಜನ ಅವರೇ 12th ಮ್ಯಾನ್ ಥರ ಒಂದು ಇಂಡಿಯಾಗೆ ಸಪೋರ್ಟ್ ಮಾಡ್ತಾಯಿದ್ರು. ಅದೂ ಏನು ಪ್ರೆಷರ್ ಕಮ್ಮಿ ಅಲ್ಲ. ನ್ಯೂಜಿಲೆಂಡ್ಗೆ ಇವನ್ನೆಲ್ಲ ನೆಗೋಷಿಯೇಟ್ ಮಾಡ್ಕೊಂಡು ಗೆಲ್ಲೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅವ್ರು ಬುದ್ಧಿವಂತರಾಗ್ತಿದ್ರೋ ಏನೋ ಗೊತ್ತಿಲ್ಲ. ಏನೋ ಒಟ್ಟು ಅವ್ರಿಗೆ ಆವಾಗಲೇ ಹೇಳಿದ್ವಲ್ಲ, ಸೆಮೀಸಲ್ಲೇ ಆಡಿ ಎಲ್ಲ ಮುಗಿಸ್ಬಿಟ್ರಪ್ಪ, ಇನ್ನೇನು ಬೇಡ ಅನ್ನೋ ಥರನೇ ಫಿನಾಲೇನಾಗಲಿ ಬೇಗ ಔಟ್ ಆಗಿದ್ದು. ಇದೆಲ್ಲ ಭಾರಿ ಖುಷಿನೇ ಆಯಿತು. ಸೊ ಅಂತೂ ನಮ್ಮದು ಒಂದು ಹಂತಕ್ಕೆ ಶಿವಮ್ ದುಬೆ ಬಂದು ಹೊಡೆದಿದ್ದಕ್ಕೆ ಆ ಮನುಷ್ಯ ಎಕ್ಸಿಕ್ಯೂಟ್ ಮಾಡಿದ್ದು. ನಿಜವಾಗ್ಲೂ ಆ ಮನುಷ್ಯ ಮಾಡಿದ್ದಕ್ಕೆ 255ಕ್ಕೆ ಮುಟ್ಟಿ ಆವಾಗ ಸ್ವಲ್ಪ ಲಾಸ್ಟ್ ಓವರಲ್ಲಿ ಹೊಡೆದ್ಮೇಲೆ ಎಲ್ರಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅಂದ್ರೂ 250 ಕಷ್ಟ ಅನ್ನೋದೆಲ್ಲ ರೇಂಜ್ಗೆ ಹೇಳ್ತಾನೆ ಇದ್ರು. ಅಭ್ಯಾಸ ಆಗ್ಬಿಡ್ತು ನಮ್ಮ ಜನಕ್ಕೆ. ಸೊ ಆ ಪರಿಸ್ಥಿತಿಯಲ್ಲಿ ಅಂತೂ ಬಂತು. ಮುಂದೆ ನೆಕ್ಸ್ಟು ಬೌಲಿಂಗ್ ಸ್ಟಾರ್ಟ್ ಆಗುತ್ತೆ. ಏನಾಯಿತು ನೋಡೋಣ. ಅಂದರೆ ಫಸ್ಟ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಓವರ್ ಏನು ಹೊಡಿಲಿಲ್ಲ, ಬಟ್ ಫಸ್ಟ್ ಓವರ್ ಆಫ್ ಹಾರ್ದಿಕ್ ಪಾಂಡ್ಯ, ಇಂಡಿಯಾ ಸೆಕೆಂಡ್ ಓವರು 21 ರನ್ ಏನೋ ಬಂದ್ಬಿಡ್ತು. ಸರ್ರೇ ಬಾರ್ಸಾಕ್ಬಿಟ್ರಲ್ಲಪ್ಪ, ಏನಿದು ಕತೆ ಅಂತೆಲ್ಲ ನೋಡ್ತಾ ಇದ್ದಾಗ ಆಮೇಲೆ ಅಕ್ಷರ್ ಪಟೇಲ್ ಕೊಟ್ಟಿದ್ದು 3ನೇ ಓವರ್. ಅಕ್ಷರ್ ಪಟೇಲ್ ಬಂದು ಎಂಥ ಬ್ರೇಕ್ ಥ್ರೂ, ಫುಲ್ಲು ಖುಷಿಯಾಗೋಯ್ತು. ಆಪತ್ ಬಾಂಧವ ಅಕ್ಷರ್ ಪಟೇಲ್ ಅನ್ನೋ ಥರ ಆಗೋಯ್ತು. ಬರ್ತಿದ್ದಂಗೆ ಫಿನ್ನಲ್ಲೇನ ಹಂಗೆ ತಿರುಗಿಸ್ಬಿಟ್ಟು ಸ್ಪಿನ್ನಲ್ಲಿ ಹಿಡ್ದಾಕೊಂಡ್ರು. ಒಳ್ಳೆ ಕ್ಯಾಚು. ಅದಾಗ್ತಿದ್ದಂಗೆ ನೆಕ್ಸ್ಟು ಬುಮ್ರಾ ಬರ್ತಿದ್ದಂಗೆ ಫಸ್ಟ್ ಬಾಲ್ ಮತ್ತೆ ಅಗೇನ್ ಒಳ್ಳೆ ಸೆಮಿಫೈನಲ್ ಹೈಲೈಟ್ಸ್ ನೋಡೋ ಥರ. ಅಲ್ಲಿ ಹ್ಯಾರಿ ಬ್ರೂಕು, ಇಲ್ಲಿ ಎತ್ಕೊಂಡಿದ್ದು ಬುಮ್ರಾ. ಫಸ್ಟ್ ಬಾಲಲ್ಲೇ ಎತ್ಕೊಂಡಿದ್ದು ರಚಿನ್ ರವೀಂದ್ರ, ನಮ್ಮ ಬೆಂಗಳೂರು ಹುಡುಗನ್ನ. ರಚಿನ್ ರವೀಂದ್ರನ್ ಫಸ್ಟ್ ಬಾಲೇನೆ ಹಂಗೆ ಟ್ರ್ಯಾಪ್ ಮಾಡಿಬಿಟ್ಟು ಎತ್ಬಿಟ್ರು. ಸ್ಲೋ ಬಾಲ್ ರೀಡ್ ಮಾಡೋಕ್ಕಾಗಲಿಲ್ಲ. ಅಷ್ಟು ಜೋರಾಗಿ ಅಲ್ಲಿಂದ ಓಡ್ ಬಂದ್ಬಿಟ್ಟು ಹಿಂಗೆ ನಮಕ್ಕಂತ ಮೆತ್ತಗೆ ಸ್ಲೋ ಬಾಲ್ ಹಾಕ್ಬಿಟ್ರೆ ರೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸಖತ್ತು ಡಿಸೀವ್ ಮಾಡ್ತಾರೆ ಆ ಮನುಷ್ಯ. ನಿಜವಾಗ್ಲೂ ಎಂಥ ಬೌಲರು ಬುಮ್ರಾ, ನಮಗಂತೂ ಸಿಕ್ಕಿರೋದು ಅದೃಷ್ಟ. ಸೊ ಅದಾದಮೇಲೆ ಗ್ಲೆನ್ ಫಿಲಿಪ್ಸು, ಅಕ್ಷರ್ ಪಟೇಲ್ ಬಂದು ಮತ್ತೆ ಬೋಲ್ಡ್ ಮಾಡಿಬಿಟ್ರು. ಅದಾಗ್ತಿದ್ದಂಗೆ ಹಾರ್ದಿಕ್ದು ಕಮ್ಬ್ಯಾಕ್ ಓವರ್ ಅನ್ನೋ ಥರ. ಯಾಕೆಂದರೆ ಫಸ್ಟ್ ಓವರಲ್ಲಿ ಹಂಗೆ ಹೊಡೆಸ್ಕೊಂಡ್ಮೇಲೆ ಎಲ್ಲ ಆದಮೇಲೆ ಚಾಪ್ಮನ್ನ ಮತ್ತು ಅವರು ಬಂದ್ಬಿಟ್ಟು ಬೋಲ್ಡ್ ಮಾಡಿಬಿಟ್ಟು ಹೋಗಿ ಅಂತ ಆ ಕಡೆ ಡ್ರೆಸ್ಸಿಂಗ್ ರೂಮ್ ಕಡೆ ದಾರಿ ತೋರಿಸಿದ್ರು ಅವ್ರಿಗೆ 8ನೇ ಓವರ್ ಅಷ್ಟರಲ್ಲಿ. ಅದಾದಮೇಲೆ ವರುಣ್ ಚಕ್ರವರ್ತಿ ಪಾಪ ಒಂದು ರೈಟ್ ಫ್ರೇಮ್ ಆಫ್ ಮೈಂಡಲ್ಲೇ ಇಲ್ಲ, ಏನೋ ಪಾಪ ಈಸ್ ಗೋಯಿಂಗ್ ಥ್ರೂ ಸಮಥಿಂಗ್ ಅನಿಸುತ್ತೆ. ಅವ್ರು ಸರ್ರಿ ಹೊಡೆಸ್ಕೊತಾನೇ ಇದ್ದರು. ಅದಾದಮೇಲೆ ಅವ್ರ ಸೆಕೆಂಡ್ ಓವರೂ ಅವ್ರಿಗೂ ಒಂದು ಕಮ್ಬ್ಯಾಕ್ ಥರನೇ ಆಯಿತು. ಅದಾದಮೇಲೆ ಇಶಾನ್ ಕಿಶನ್ ಕ್ಯಾಚ್, ಅದು ಎಂಥ ಕ್ಯಾಚು ಆ ಮನುಷ್ಯ ಹಿಡಿದಿದ್ದು. ಆವಾಗ ಟೀಮ್ ಸೇಫರ್ಟು ಆ ಮನುಷ್ಯನೂ ಔಟಾಗಿ. ಇವಾಗ ಎಷ್ಟು ಟೀಮ್ ಸೇಫರ್ಟ್ ಅಷ್ಟಲ್ಲಾಗಲೇ ಹಾಳು ಮಾಡಿ ಒಂದಷ್ಟು ರೇಂಜ್ಗೆ ಹಾಳು ಮಾಡಿದರು. 52 ರನ್ನು 26 ಬಾಲಲ್ಲಿ ಸರ್ರಿ ಹೊಡೆದು
ಇದಾಗಿತ್ತು. 9th ಓವರಲ್ಲಿ ಅವರು ಔಟ್ ಆದರು. ಅವ್ರು ಔಟ್ ಆದಾಗ 72 ಫಾರ್ 5 ಆಲ್ಮೋಸ್ಟ್ ಎಲ್ಲ ಒಂದು ಹಂತಕ್ಕೆ ಮುಗೀತು ಅಂತಲೇ ಅಂದ್ಕೊಂಡ್ವಿ. ಇದಾದ ತಕ್ಷಣ ನೋಡಿದ್ರೆ ಆಮೇಲೆ ಡೆರಿಲ್ ಮಿಚಲ್ಲು ಮತ್ತು ಮಿಚೆಲ್ ಸ್ಯಾಟ್ನರ್ ನಿಂತ್ಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ಕೊಂಬಿಡೋದು. ಸೀದಾ ಒಂದು 50 ರನ್ ಪಾರ್ಟ್ನರ್ಶಿಪ್ ಆಗೋಯ್ತು. ಕ್ಯಾಚ್ ಬೇರೆ ಡ್ರಾಪ್ ಆಗೋಯ್ತು. ಹರ್ಷದೀಪ್ ಬೌಲಿಂಗಲ್ಲಿ ಒಂಥರ ಅದು ಬೋಲ್ ಕ್ಯಾಚ್ ಡ್ರಾಪು ಅಂತ ಹೇಳೋಕ್ಕಾಗಲ್ಲ. ಇಶಾನ್ ಕಿಶನ್ನು ಹಿಂಗೆ ಇಟ್ಕೊಂಡು ಆಚೆ ಕೊಟ್ಟೋದ್ರು. ಇಶಾನ್ ಕಿಶನ್ ಫುಲ್ ಇವತ್ತು ಗ್ರೌಂಡಲ್ಲಿ ಏನೋ ಫುಲ್ ಹೆವಿ ಎನರ್ಜೈಸ್ ಆಗ್ಬಿಟ್ಟಿದ್ರಪ್ಪ. ಸೊ ಅದು ಇದಾದ ತಕ್ಷಣ ಹರ್ಷದೀಪ್ ಒಂಥರ ಅದೇನೋ ಡೆರಿಲ್ ಮಿಚಲ್ ಹೊಡೆದಿದ್ದು, ಆಮೇಲೆ ಫುಲ್ ಒಂಥರ ಹೀಟೆಡ್ ಮೊಮೆಂಟ್ಸ್ ಅಂತಾರಲ್ಲ, ಫುಲ್ಲು ಬಿಸಿ ಏರಿತ್ತು ಹಂಗೆ ಪಿಚ್ಚಲ್ಲಿ. ಅಂಪೈರ್ಗಳೆಲ್ಲ ಬಂದು ಸಮಾಧಾನ ಮಾಡಿ, ಸೂರ್ಯಕುಮಾರ್ ಹೋಗಿ ಎಲ್ಲ ಏನೇನೋ ಮಾಡಿ ಎಲ್ಲ ಆಯಿತು. ಆಮೇಲೆ ಎಲ್ಲ ಸ್ಪಿರಿಟ್ ಆಫ್ ದ ಗೇಮಲ್ಲಿ ಒಂಥರ ಕೂಲ್ ಡೌನೇ ಆಯಿತು. ಅದಾದ ತಕ್ಷಣ ನೆಕ್ಸ್ಟ್ ಓವರಲ್ಲೇ ಮತ್ತೆ ಹಾರ್ದಿಕ್ ನೆಕ್ಸ್ಟ್ ಓವರ್ ಡೆರಿಲ್ ಮಿಚಲ್ನ ಅಕ್ಷರ್ ಪಟೇಲು ಔಟ್ ಮಾಡಿದ್ರು. ಅದಾದಮೇಲೆ ಬುಮ್ರಾ ಒಂದೇ ಓವರಲ್ಲಿ 2 ವಿಕೆಟ್ ಮತ್ತೆ ಡಮಾರ್ ಮಾಡೋದು. ಏನು ಯಾರ್ಕರ್ ಅದು, ಅಪ್ಪ ಸಖತ್ ಯಾರ್ಕರು. ಅದಾದಮೇಲೆ ಇನ್ನೂ ಹೋಯ್ತು. ಬುಮ್ರಾ ಮಾತ್ರ ಬೇರೆ ರೇಂಜು, ಏನು ಬೌಲಿಂಗು, ಏನು ಕತೆ ಹೊಡೆದು ಸೂಪರಾಗಿ ಬಂತು. ಅದು ಆಗ್ತಿದ್ದಂಗೆ ಇನ್ನೇನು ಮ್ಯಾಚ್ ಎಲ್ಲ ಫಾರ್ಮಾಲಿಟೀಸ್ ಅನ್ನೋ ರೇಂಜ್ ಆಯಿತು. ಈ ಹಂತದಲ್ಲಿ ಭಾರತ ಗೆದ್ದು ಬೀಗ್ತಾ ಇರೋದು. ನಾವು ಇವತ್ತು ಫ್ಲ್ಯಾಗಿಗೆಲ್ಲ ಹಾಕಿ ಏನೇನೋ ಫುಲ್ ಖುಷಿಪಟ್ಟು ವಿಡಿಯೋ ಮಾಡೋಣ ಅಂತ ಏನೋ ಹೊಸದಾಗಿ ಸುಮ್ಮನೆ ಟ್ರೈ ಮಾಡ್ತಾಯಿದ್ದೆ. ಫ್ಲ್ಯಾಗ್ ಇತ್ತು ನನ್ನ ಹತ್ರನೂ. ಬುಮ್ರಾ ಕೊನೆಯಲ್ಲಿ ಬಂದ್ಬಿಟ್ಟು ಮತ್ತೆ ಯಾರ್ಕರ್ರು ವಿಕೆಟ್ ತೆಗೆದಿದ್ದು ಸ್ಯಾಂಟ್ನರ್ದು ಮತ್ತೆ ಯಾರ್ಕರ್ರು. ಯಪ್ಪ ಎಂಥ ಬಾಲ್ಗಳು ಇಟ್ಟಿದ್ದಾರೆ ನಿಜವಾಗ್ಲೂ. ಡೆತ್ ಬೌಲಿಂಗ್ ಅಂತಂದರೆ ಬುಮ್ರಾ ನೆಕ್ಸ್ಟ್ ಲೆವೆಲ್ ಸ್ಪೆಷಲಿಸ್ಟು. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಫಸ್ಟೇ ಯಾಕೆ ಕೊಡಬಾರ್ದು ಬುಮ್ರಂಗೆ, ಹಾರ್ದಿಕ್ಕೆ ಯಾಕೆ ಓಪನ್ ಮಾಡಬೇಕು ಹರ್ಷದೀಪ್ ಜೊತೆ ಅದು ಇದು ಅಂತೆಲ್ಲ. ಬಟ್ ಬುಮ್ರಾನ ನಾವು ಡೆತ್ಗೆ ಇಟ್ಕೊಳ್ಳೇಬೇಕು, ಯಾಕಂದರೆ ಡೆತ್ ಸ್ಪೆಷಲಿಸ್ಟು. ಡೆಫಿನೆಟ್ಲಿ ಅವ್ರು ಕೊನೆಯಲ್ಲಿ ನಮಗೆ ಕೈಗೆ ಬಂದೇ ಬರ್ತಾರೆ. ಸೂಪರಾಗಿ ಮತ್ತೆ ಇವತ್ತು ಬೌಲಿಂಗ್ ಮಾಡಿದ ಸ್ಯಾಂಟ್ನರ್ಗೂ 50 ಹೊಡೆಯೋಕ್ಕೆ ಅವಕಾಶ ಕೊಡಲಿಲ್ಲ. ಅದು ಒಂದು ಖುಷಿಯಾದ ವಿಚಾರನೇ. ಅದು ಬಿಟ್ಟರೆ ಇನ್ನೇನು ಹೇಳಬೇಕು ಅಂತಂದರೆ ನಮ್ಗೆ ಖುಷಿಯಾಗಿದ್ದು ಇವತ್ತು ಮ್ಯಾಚಲ್ಲಿ ನ್ಯೂಜಿಲೆಂಡ್ನೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ರಚೀಂದ್ರ ರವೀಂದ್ರ ಬೌಲಿಂಗು, ಮನುಷ್ಯ ಈ ಎಂಟೈರ್ ಸೀರೀಸ್ ಬೌಲಿಂಗ್ ಬೇರೆ ಲೆವೆಲಲ್ಲೇ ಮಾಡಿದ್ದು. ಬ್ಯಾಟಿಂಗ್ ಏನು ಅಷ್ಟೊಂದು ಆಗಲಿಲ್ಲ ಅಂದ್ರೂ ಬೌಲಿಂಗಲ್ಲಿ ಆ ಮನುಷ್ಯ ಒಳ್ಳೆ ಆಲ್ರೌಂಡ್ರಾಗಿ ಕನ್ವರ್ಟ್ ಆಗ್ತಾರೆ. ನಮ್ಮ ಬೆಂಗಳೂರು ಹುಡುಗ ಖುಷಿ ಅಂತ ವಿಚಾರ. IPL ಹೇಗೆ ಮಾಡ್ತಾರೆ ಅಂತ ಕೂಡ ನೋಡೋಣ, ಏನೇನಾಗುತ್ತೆ ಅಂತ ತುಂಬ ಕಾದು ನೋಡೋದಿದೆ. 28ನೇ ತಾರೀಕಿಂದ IPL ಬೇರೆ ಶುರು. ಇವತ್ತು ಸದ್ಯಕ್ಕೆ ಅದೆಲ್ಲ ಸ್ವಲ್ಪ ಮರೆತು ಚಾಂಪಿಯನ್ ಆಗಿರೋದನ್ನು ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡೋಣ. ನಾವು ನೀವು ಸಂಭ್ರಮಿಸುವಂಥ ವಿಚಾರ, ಯಾಕಂದರೆ ದಿನ ಸಿಗಲ್ಲ. ಎಲ್ಲ ನಾವು ಒನ್ ಡೇ ವರ್ಲ್ಡ್ ಕಪ್ಪಲ್ಲೆಲ್ಲ ನೋಡ್ತಾ ಇದ್ದಂಗೆ ಆಸ್ಟ್ರೇಲಿಯಾ ಡಾಮಿನೆನ್ಸ್ನ ಇದನ್ನೆಲ್ಲ ನೋಡ್ಕೊಂಡು ನಾವು ಸಿಕ್ಕಾಪಟ್ಟೆ ನಲುಗು ಹೋಗ್ಬಿಟ್ಟಿದ್ವಿ ಅಂತಾರೆ. ನಾವು ಓದೋ ಟೈಮಲ್ಲಿ ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ಬರೀ ಆಸ್ಟ್ರೇಲಿಯಾ ಡಾಮಿನೆನ್ಸು ಬಂದು ಇದೇ ಥರ ಎಲ್ಲ ಹೊಡೆದು ಹೋಗೋರು. 3 ಸಲ ಚಾಂಪಿಯನ್ಸು, ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸು, ಇವೆಲ್ಲ ಬರೀ ಆಸ್ಟ್ರೇಲಿಯಾ ಆಗೋದು. ಇವಾಗ ನಾವು ಆ ಪೊಸಿಷನಲ್ಲಿದ್ದೀವಿ. ಬೇರೆ ದೇಶಗಳೆಲ್ಲ ಸಿಟ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇರಲಿ, ಯಾಕೆಂದರೆ ಎಫರ್ಟ್ ಇದೆ. ಹಂಗೆ ನಮ್ಮ ಗ್ರೌಂಡ್ ಕ್ರಿಕೆಟ್, ನಮ್ಮದು ಬೇರೆ ಇಂಟರ್ನಲ್ಲು ಡೊಮೆಸ್ಟಿಕ್ ಕ್ರಿಕೆಟು, IPL ಇವೆಲ್ಲನೂ ಹೆಲ್ಪ್ ಮಾಡ್ತಾಯಿದೆ. ಭಾಳ ಸಂತೋಷದ ವಿಚಾರ. ನೋಡೋಕ್ಕೂ ನಮಗೆಲ್ಲ ಸಂತೋಷ. ಎಲ್ಲರೂ ಅದನ್ನು ಸಂಭ್ರಮ ಪಡೋಣ, ಸಪೋರ್ಟ್ ಮಾಡೋಣ. ನನ್ನ ವಿಷಯ, ನನ್ನ ಅನಿಸಿಕೆ ಅದೇ ರೀತಿ ಇರೋದು. ಬೇರೆ ಓವರ್ಡೋಸ್ ಆಗೋಯ್ತು ಅದು ಇದು ಎಲ್ಲ ಏನೇನೋ ಹೇಳ್ತಾರೆ. ಒಂದು ಹಂತಕ್ಕೆ ಇದ್ಕೊಳ್ಳಿ, ಅದೇನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಒಂದೊಂದು ಹುಳುಕು ಇದ್ದೇ ಇರುತ್ತೆ. ಅದನ್ನು ಕಂಡುಹಿಡಿಯೋರು, ಅದನ್ನೇ ಮಾತಾಡುವಂಥವ್ರು ಕೂಡ ಇದ್ದೇ ಇರ್ತಾರೆ. IPL 28ರಿಂದ ಶುರು. ಏನಾಗುತ್ತೆ ಹೇಗೆ ನೋಡೋಣ. ಸರಣಿ ಶ್ರೇಷ್ಠ ಯಾರಾಗ್ತಾರೆ, ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ, ಅದನ್ನು ಕೂಡ ಕ್ಯೂರಿಯಸ್ ಆಗಿ ನೋಡ್ತಾಯಿದ್ದೀನಿ. ಇನ್ನೂ ಅದೆಲ್ಲ ಆಗೋಕ್ಕೆ ಮುಂಚೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಏನಾಗುತ್ತೆ ನಿಮಗೆಲ್ಲ ಹೇಗೆ ಅನ್ನಿಸ್ತು, ಸೀರೀಸ್ ಎಲ್ಲ ಹೇಗಿತ್ತು, ವಿಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅನ್ನೋದೆಲ್ಲ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಪ್ರೋತ್ಸಾಹ ಹೀಗೆ ಮುಂದುವರಿಸ್ತಾ ಇರಿ. ಸಿಗ್ತಾ ಇರೋಣ ಹೀಗೆ. ಚಾಂಪಿಯನ್ಸ್ ಇಂಡಿಯಾ. ಬಾಯ್.